ಬೆಳಿಗ್ಗೆ 11 ಗಂಟೆಯವರೆಗೆ ಮನೆಯಲ್ಲೇ ಅಂತಿಮ ದರ್ಶನ. 11 ಗಂಟೆಯ ಬಳಿಕ ಹಾಸನದತ್ತ ಚೆನ್ನಮ್ಮನವರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. TV9ಗೆ ಕೇಂದ್ರ ಸಚಿವ ಪುತ್ರ ಕುಮಾರಸ್ವಾಮಿ ಅವರಿಂದ ಮಾಹಿತಿ. ರಾತ್ರಿ ಹೊಳೆ ನರಸೀಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಾಳೆ ಬೆಳಿಗ್ಗೆ ಹರದನಹಳ್ಳಿ ಬಳಿ ಚಿನ್ನಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತೆ. ನಮ್ಮ ಪ್ರತಿನಿಧಿ ಸುನೀಲ್ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ನೇರವಾಗಿ ಮಾತಾಡ್ತೀನಿ. ಸರ್, ಈಗ ಇವತ್ತಿನ ಕಾರ್ಯಕ್ರಮ ಏನೇನಿದೆ ಸರ್? ಬೆಳಿಗ್ಗೆ 11 ಗಂಟೆವರೆಗೆ ಇಲ್ಲಿ ಪದ್ಮನಾಭ ನಗರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿದ್ದೀವಿ. 11:11ವರೆಗೆ ಇಲ್ಲಿಂದ ಪ್ರಯಾಣ ಹೊಳೆ ನರಸೀಪುರಕ್ಕೆ ಹಾಸನದ ಮಾರ್ಗವಾಗಿ, ಅಂದರೆ ನೆಲಮಂಗಲ, ಅಲ್ಲಿಂದ ಚನ್ನರಾಯಪಟ್ಟಣ, ಹಾಸನಿಂದ ಹೊಳೆ ನರಸೀಪುರದಲ್ಲಿ ರಾತ್ರಿ ಅಂತಿಮ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ನಂತರ ನಾಳೆ 11 ಗಂಟೆಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ತಪ್ಪಲು ಅಲ್ಲಿ ತಳಗಡೆ ಏನಿದೆ ಆ ದೇವರ ಸಾನ್ನಿಧ್ಯ ತಳಗಡೆ ಒಂದು ಜಾಗ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಅಂತಿಮವಾಗಿ ಅಂತ್ಯಕ್ರಿಯೆ ಮಾಡತಕ್ಕಂಥ ಕಾರ್ಯಕ್ರಮ. ತಾಯಿಯವರಿಗೆ ಚೆನ್ನಮ್ಮನ ಪ್ರೀತಿಯ ಮಗ ಕುಮಾರ, ಯಾವಾಗಲೂ ಬಂದಾಗೆಲ್ಲ ಕುಮಾರ ಕುಮಾರ ಅನ್ನೋರು ಇತ್ತು. ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಯಾಕೆಂದರೆ ಕಾರಣ ನಾನು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ಓಡಿಸ್ಕೊಂಡಿದ್ದೇನೆ. ಅದರಿಂದ ಸ್ವಲ್ಪ ಪ್ರೀತಿ ಏನಾದರೂ ಸ್ವಲ್ಪ ಹೆಚ್ಚಿಗೆ ಇತ್ತು. ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಸ್ನೇಹಿತರಾಗಿದ್ದಂಥವ್ರು ಎಲ್ಲ ವಿಚಾರನೂ ಶೇರ್ ಮಾಡ್ಕೋತಿದ್ರಿ, ಬಂದರೆ ಗಂಟೆಗಟ್ಟಲೆ ಕಾಲ ಕಳೀತಾ ಇದ್ರಿ. ಇಲ್ಲ, ಅವ್ರ ಜೊತೆಯಲ್ಲಿ ಸಮಯ ಸಿಗ್ತಾ ಇರಲಿಲ್ಲ. ಅವರ ಹತ್ರದಲ್ಲೇ ಇದ್ದೇನೆ. ಅವರ ಕೆಲವು ನನಗೆ ಹಲವಾರು ಬಾರಿ ಹಿತವಚನಗಳು, ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹಲವಾರು ಬಾರಿ ನನಗೆ ಕೂರಿಸ್ಕೊಂಡು ಹೇಳಿದಂಥ ದಿನಗಳು ನಾನು ಮರೀಲಿಕ್ಕಾಗೋದಿಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇಲ್ಲ, ಅದು ಎಲ್ಲರೂ ಬಂದು ಹೋಗ್ತಿದ್ದಾರೆ. ಹಲವಾರು ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ಅವರ ಒಂದು ಆರೈಕೆಯಲ್ಲಿ ಬೆಳೆದಂಥವ್ರೆ. ಅವರ ಅತಿಥಿ ಪುರಸ್ಕಾರ ಏನಿತ್ತು ಅದನ್ನು ಅವರೆಲ್ಲ ಅವರ ಜೀವನದಲ್ಲಿ ಅವರೇನು ಮಾಡಿದ್ದಾರೆ ಅದರ ನೆನಪು ಅವರು ಎಲ್ಲರಲ್ಲೂ ಇದೆ. ಪಕ್ಷಗಳು ಯಾವುದೇ ಇರಲಿ, ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ರೀತಿ ರಾಜಕೀಯವಾಗಿ ಬೇರೆ ಬೇರೆ ಇದ್ದರು, ಎಲ್ಲರಲ್ಲೂ ಅವರ ಬಗ್ಗೆ, ಅವ್ರ ನಡವಳಿಕೆ ಬಗ್ಗೆ ಒಂದು ರೀತಿಯಲ್ಲಿ ಒಂದು ಗೌರವಿಸುವಂಥ ಭಾವನೆ ಇಟ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ಸಹ ಅವರ ಅಂತಿಮ ದರ್ಶನ ಪಡೀತಿದ್ದಾರೆ. ರೂಪದ ಜೋಡಿ, ಆದರ್ಶದ ಜೋಡಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹುಶಃ ಇವತ್ತಿನ ಸಮಾಜಕ್ಕೆ ಇದು ಅವರಿಬ್ಬರ ಒಂದು ಒಂದು ಅವರ ದಾಂಪತ್ಯ ಜೀವನ ಏನಿದೆ ಬಹುಶಃ ಎಲ್ರಿಗೂ ಮಾದರಿ. ಈಗಿನ ಒಂದು ಪೀಳಿಗೆಗೆ ಬಹುಶಃ ಅಂಥ ಒಂದು ಇಬ್ಬರಲ್ಲೂ ಇದ್ದಂಥ ಬದುಕಿನ ಅರ್ಥ ಅವರಿಬ್ಬರಲ್ಲೂ ಕಂಡಿದ್ದೇವೆ. ಬಹುಶಃ ಅವರು ಎಂದೂ ಸಹ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕರಿದ್ದಾಗಲೂ ಮನೆಯಿಂದ ಹೊರಗೆ ಬಂದವರಲ್ಲ. ಅವರಾಯಿತು, ಅವರ ದೇವ್ರ ಮನೆ ಆಯಿತು, ಅದರಲ್ಲೇ ಸುದೀರ್ಘವಾದ ಜೀವನ ಮಾಡಿರ್ತಕ್ಕಂಥವ್ರು. ಇದಿಷ್ಟು ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.